ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಸೋಮವಾರ, ಬಟ್ ಏನೂ ಸಹ ಕೆಲಸ ಆಗಿಲ್ಲ. ಯಾಕೆಂದರೆ ನಿನ್ನೆ ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗಿದ್ವಿ. ಸೊ ನಾನು ನವೀನ್ ಅವ್ರಿಗೆ ಹೇಳಿದೆ, ಈ ಕೆಲಸ ಆಗಲ್ಲ, ಹೋಗೋದು ಬೇಡ, ಟೈಮ್ ಆಗಿದೆ ಆಲ್ರೆಡಿ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಕೇಳಲಿಲ್ಲ. ಹೋಗಿ ಬರೋಣ ಬಾ, ಕೊನೆ ಮೂಮೆಂಟ್ವರೆಗೂ ಟ್ರೈ ಮಾಡಬೇಕು ನಾವು ಅಂತ ಹೇಳಿಬಿಟ್ಟು ಹೋದ್ವಿ. ಬಟ್ ನಾವು ಅಲ್ಲಿಗೆ ರೀಚ್ ಕೂಡ ಆಗಲಿಲ್ಲ ನಾವು. ಬಟ್ ಬೇಡ, ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ವಾಪಸ್ ಬಂದ್ವಿ. ಇನ್ನೇನು ಬರೋದು ಬಂದಿದ್ದೀವಿ, ರೇಷನ್ ಆದರೂ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಲ್ಗೆ ಹೋದ್ವಿ. ಬಟ್ ಅಲ್ಲಿ ಡಿಮಾರ್ಟ್ಗೆ ಹೋಗಿದ್ವಿ. ಬಟ್ ಬರ್ತಾ ಏನಾಯಿತು ಅಂತಂದರೆ, ಚಿನ್ನಿಮ್ಮನ ಕರ್ಕೊಂಡು ಹೋಗಿರೋದ್ರಿಂದ ಸೊ ಅವಳಷ್ಟು ಟಾರ್ಚರ್ ನಮಗಿನ್ನು ಯಾರು ಕೊಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಹೇಳ್ಬೇಕು ಅಂತಂದರೆ. ಎಲ್ಲ ತೊಗೊಂಡು ಬಿಲ್ ಹಾಕ್ಸೋಕ್ಕಾಗದೇ ಇರೋ ಅಲ್ಲೇ ವಾಪಸ್ ಬಿಟ್ಟು ಬಂದ್ವಿ ಮನೆಗೆ. ಸೊ ಬರ್ತಾ ಅಲ್ಲೇ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಸೊ ನವೀನವ್ರಿಗೆ ಯಾವಾಗಲೂ ಅದೇ ಹೋಟೆಲ್ಲು ಅದೇ ಊಟ ಕರ್ಕೊಂಡು ಹೋಗ್ತೀಯ, ಬೇರೆ ಎಲ್ಗಾದ್ರೂ ಕರ್ಕೊಂಡು ಹೋಗು ಅಂತಂದಿದ್ರೆ ಒಂದು ಸ್ವಲ್ಪ ದೂರ ಹೋದ್ರು. ಬಟ್ ಎಲ್ಲೋದ್ರೂ ಅದೇ ರೋಟಿ ಕರಿ ಸಿಗೋದು ಅಂತಂದರು. ಸರಿ ಅದನ್ನೇ ಕೊಡ್ಸು ನಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಒಳ್ಳೆ ಊಟನ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದರೆ ಸ್ವಲ್ಪ ಎಲ್ಲನೂ ಅಳ್ಟ್ಕೊಂಡ್ಬಿಟ್ಟಿದ್ವಿ. ಏನೂ ಸಹ ಏನಂದರೆ ಕ್ಲೀನ್ ಮಾಡಿರಲಿಲ್ಲ. ಒಂದು ರೂಮು ಹಾಲು ಕ್ಲೀನ್ ಮಾಡೋಷ್ಟೊಳಗಡೆ 12 ಗಂಟೆ ಆಗೋಯಿತು. ಅಲ್ಲಿಗೆ ಮಲ್ಕೊಂಡೆ. ಇನ್ನು ಅಡುಗೆ ಮನೆ ಬಂದುಬಿಟ್ಟು ಸಾಮಾನು ಎಲ್ಲನೂ ಸಹ ಗುಡ್ಡೆ ಹಾಕಿದ್ದೀನಿ. ಸಿಂಕು ತುಂಬಿ ಈಚೆಗಡೆ ಇಟ್ಟಿದ್ದೀನಿ. ಅಷ್ಟು ಸಾಮಾನಿದೆ. ಯಾಕಂದರೆ ನಿನ್ನೆ ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆ ಮಾಡಿರೋದು ಕೂಡ ಇನ್ನೂ ಹಾಗೆ ಇದೆ. ಏನೂ ಸಹ ತಿಕ್ಕಿಲ್ಲ, ತೊಳೆದಿಲ್ಲ, ಏನೂ ಮಾಡಿಲ್ಲ. ಇವತ್ತು ಎದ್ದೇಳೋದು ಕೂಡ ತುಂಬ ಲೇಟ್ ಆಗೋಯಿತು. ಇನ್ನು ಚಿನ್ನಿಮ್ಮನ ಸ್ಕೂಲಿಗೆ ನವೀನ್ ಅವರೇ ಕರ್ಕೊಂಡು ಹೋದರು. ಸೊ ಅವರು ಕೂಡ ಅಷ್ಟೇ. ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮು ಹೆಂಗೆ ಹೋಗುತ್ತೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ. ಇವಾಗ ಇದು ಅಡುಗೆ ಮನೆ ಏನಿದೆ ಇದನ್ನು ಕ್ಲೀನ್ ಮಾಡೋಕ್ಕೇ ನನಗೆ ಇನ್ನು 2 ಅವರ್ಸ್ ಬೇಕು ಹೇಳ್ಬೇಕಂದ್ರೆ. ತುಂಬ ಸಾಮಾನು ಸಿಕ್ಕಿದ್ದು ಎಲ್ಲನೂ ಸಹ ಸಿಂಕ್ಗೆ ಹಾಕಿದ್ದೀನಿ ನಿನ್ನೆ ಕ್ಲೀನ್ ಮಾಡಬೇಕಾದ್ರೆ. ಸೊ ಎಲ್ಲನೂ ಸಹ ಇವಾಗ ತೊಳೆದು ತಿಕ್ಕಿ ಇಡಬೇಕು. ಇವತ್ತು ಏನೂ ಸಹ ಪೂಜೆ ಏನೂ ಸಹ ಆಗಿಲ್ಲ. ಇನ್ನೂ ಈವ್ನಿಂಗ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಆಲ್ರೆಡಿ 9:30 ಆಗೇ ಹೋಗಿದೆ ಈಗಾಗಲೇ. ಸ್ವಲ್ಪ ಅಕ್ಕಿ ಇತ್ತು, ಅದನ್ನು ಸ್ವಲ್ಪ ಗಾಳಿಗೆ ಹಾಕಿದ್ದೀನಿ. ಯಾಕಂದರೆ ತುಂಬ ದಿನ ಆಗಿತ್ತು ತಂದುಬಿಟ್ಟು ಊರಿಂದ ದೋಸೆ ಅಕ್ಕಿ ಸೊಸೈಟಿಲಿ ಸಿಗುತ್ತಲ್ಲ ಅದು. ಸೊ ಅದಕ್ಕೆ ಸ್ವಲ್ಪ ಗಾಳಿಗೆ ಹಾಕಿದ್ದೀನಿ. ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಬೇಕು. ಶಾಪಿಗೆ ಹೋಗೋದೇ 12 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ನೋಡೋಣ, ಈವ್ನಿಂಗ್ಗೆ ಪೂಜೆ ಮಾಡೋದು ಇವತ್ತೇನು ಏನೂ ಸಹ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೇಗ ಅಲ್ಲದಿದ್ರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲೇ ವಿಡಿಯೋ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ. ಸರಿ ಹೋಗೋಣ ಬಾ ಅಂತ ಹೋದ್ರೂ ಅಲ್ಲೇನು ಕೆಲಸ ಆಗಲಿಲ್ಲ. ಸೊ ಬೆಳಗ್ಗೆ ಎದ್ದಿದ್ದು ಕೂಡ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 7:15 7:30 ಏನೋ ಆಗಿಬಿಟ್ಟಿತ್ತು. ಸೊ ಅಷ್ಟರಲ್ಲಿ ನಾನು ಏನು ಕೆಲಸನೂ ಮಾಡ್ಕೊಳಕ್ಕಾಗಲಿಲ್ಲ. ಫಸ್ಟು ಅವರಿಗೆ ಊಟನ ತಿನ್ನಿಸಿ ಕಳಿಸ್ಬಿಟ್ರೆ ಸಾಕಾಗ್ಬಿಟ್ಟಿತ್ತು. ಸೊ ಚಿನ್ನಿಮ್ಮ ಊಟ ಏನೂ ಮಾಡಲಿಲ್ಲ. ಒಂದು ಗ್ಲಾಸ್ ಹಾಲು ಕೊಟ್ಟೆ, ಕುಡ್ಕೊಂಡು ಹೋದ್ಲು. ಸೊ ನಾವಿನ್ನೋರು ಕೂಡ ಬಾಕ್ಸ್ ತೊಗೊಂಡೋದ್ರು. ಚಿನ್ನಿಮ್ಮಗೂ ಸಹ ಬಾಕ್ಸ್ಗೆ ಹಾಕಿ ಕೊಟ್ಟೆ. ಸೊ ಇನ್ನು ನಾನು ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ಒಂದು ತಬ್ಬಿಗೆ ಹಾಕ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಈಚೆಗಡೆ ಇಟ್ಕೊಂಡು ನೀಟಾಗಿ ತೊಳೆದಿಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಇನ್ನೂ ತೆಗ್ದಂಗಿಲ್ಲ ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಸಿಗ್ತಾನೆ ಇದೆ ಸಾಮಾನುಗಳು. ನಿಜವಾಗ್ಲೂ ಇರೋ 4 ಜನಕ್ಕೆ ಇಷ್ಟೊಂದು ಸಾಮಾನು ಬೇಕಾ ಅಂತ ಅನ್ನಿಸ್ಬಿಡ್ತು. ಸೊ ಫೈನಲಿ ಏನೋ ಒಂದು ಮಾಡಿಬಿಟ್ಟು ಎಲ್ಲನೂ ಸಹ ಹೊರಗಡೆ ಎತ್ತಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಸೊ ಎಲ್ಲ ಕೆಲಸ ಮುಗ್ದಾದ್ಮೇಲೆ ನನಗೇನಾದರೂ ಹೆವಿ ಕೆಲಸ ಮಾಡಿದಾದ್ಮೇಲೆ ಊಟ ಆದಮೇಲೆ ನನಗೆ ಟೀ ಕುಡಿದು ಅಭ್ಯಾಸ. ಸೊ ಎಷ್ಟಾದರೂ ಕೆಲಸ ಇರಲಿ ಫಸ್ಟ್ ಟೀ ಕುಡಿದು ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಎಲ್ಲ ಮುಗಿಸ್ಬಿಟ್ಟು ಟೀ ಕುಡಿಬೇಕು. ಸೊ ಆ ಥರ ಒಂದು ದುರಭ್ಯಾಸ ಅಂತಲೇ ಹೇಳ್ಬೋದು ನನ್ನ ಇದರಲ್ಲಿ. ಯಾಕಂದರೆ ನನ್ನಷ್ಟು ಟೀ ಕುಡಿಯೋರು ನಮ್ಮ ಮನೆಯಲ್ಲಿ ಯಾರೂ ಸಿಗೋಲ್ಲ, ಅಷ್ಟು ಟೀ ಕುಡಿತೀನಿ. ಸೊ ಮೊದಲು ಹೆಂಗೆ ಅಂದರೆ ಟೀ ಅಂದ್ರೇ ವಾಂತಿ ಬರ್ತಾಯಿತ್ತು, ಅಷ್ಟು ಟೀನ ಅವಾಯ್ಡ್ ಮಾಡ್ತಾಯಿದ್ದಳು. ಸೊ ಇವಾಗ ಟೀ ಇರಲಿಲ್ಲ, ನನಗೆ ಊಟ ಇರಲಿಲ್ಲ ಅಂದರೂ ಓಕೆ, ಟೀ ಇರಬೇಕು ಅನ್ನೋ ಒಂದು ಸಿಚುವೇಷನ್ನಲ್ಲಿ ಇದ್ದೀನಿ ಇವಾಗ. ಸೊ ಬಿಡಬೇಕು ಅಂದ್ಕೊಂಡ್ರೂ ಬಿಡಲಿಕ್ಕೆ ಆಗ್ತಾನೇ ಇಲ್ಲ ಹೇಳಬೇಕು ಅಂತಂದರೆ. ಸೊ ಅದೆಲ್ಲ ಟೀ ಆಗೋಷ್ಟರೊಳಗಡೆ ಈ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇದು ಹೇಳಬೇಕು ಅಂತಂದರೆ
ಶೋಗೋಸ್ಕರನಾಗಲಿ ವಿಡಿಯೋಗೋಸ್ಕರನಾಗಲಿ ಈ ಗಿಡಗಳನ್ನ ಇಟ್ಟಿಲ್ಲ. ಸೊ ನೀವು ಯಾರು ವಿಡಿಯೋ ಮಾಡದೇ ಇದ್ದರೂ ಪರವಾಗಿಲ್ಲ. ಸೊ ಮನೆಗಳಲ್ಲಿ ಏನಾದರೂ ಸ್ವಲ್ಪ ಗಿಡಗಳನ್ನ ಆರ್ಟಿಫಿಷಿಯಲ್ ಅಲ್ಲ ಬೆಳೆಯುವಂತಹ ಗಿಡಗಳನ್ನ ಇಂಡೋರ್ ಪ್ಲಾಂಟ್ಸ್ ಆಗಿರ್ಬೋದು ಅವನ್ನ ಇಟ್ಕೊಂಡು ಬೆಳೆಸಿ ನೋಡಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೊಂದು ತಲೆಗೆ ಒಂದು ಟೆನ್ಷನ್ ಕಾಡ್ತಾ ಇರುತ್ತೆ. ಬೆಳಗ್ಗೆ ಏನು ಟಿಫನ್ ಮಾಡೋದು, ಮಕ್ಳಿಗೆ ಏನು ಬಾಕ್ಸಿಗೆ ಹಾಕ್ಕೊಡೋದು, ಸೊ ಅದೊಂದು ಟೆನ್ಷನ್ ಇರುತ್ತೆ. ಸೊ ಮನೆಗಳಲ್ಲಿ ಆ ಥರ ಗ್ರೀನರಿ ಇದ್ದಾಗ ಸೊ ಆ ಗಿಡಗಳನ್ನ ನೋಡಿದಾಗ ಒಂದು ರಿಫ್ರೆಶಿಂಗ್ ಅಂತಲೇ ಅಂತ ಅನ್ಬೋದು. ಸೊ ಯಾಕೆ ಅಂತಂದರೆ ನಾನು ವ್ಲಾಗ್ಸ್ ಮಾಡೋಕ್ಕಿಂತ ಮುಂಚೆನೇ ಸಹ ಇವ್ರೇನು ಮನೆಗಳೆಲ್ಲ ಇನ್ನು ವಿಡಿಯೋಗೋಸ್ಕರನೇ ಈ ಥರ ರೆಡಿ ಮಾಡ್ಕೊತಾರ ಮನೆಗಳನ್ನ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ನಾನು ವ್ಲಾಗ್ಸ್ ಡೈರೆಕ್ಟಾಗೆ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕಂಟಿನ್ಯೂ ಆಗಿ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದಾಗನೇ ನನಗೂ ಕೂಡ ಗೊತ್ತಾಗಿದ್ದು ಒಂಥರ ಒಳ್ಳೆ ರಿಫ್ರೆಶಿಂಗ್ ಅಂತ ಅನಿಸುತ್ತೆ ಮನೆಗಳಲ್ಲಿ ಗಿಡಗಳು ಇದ್ದಾಗ. ಸೊ ಯಾರೆಲ್ಲ ನೀವು ನನ್ನ ವೀಡಿಯೋಸ್ ನೋಡ್ತಾ ಇರೋರಾಗಿರ್ಬೋದು, ನೀವು ನೋಡ್ತಾ ಇಲ್ಲ ಅಂದ್ರೂ ಸಹ ನೀವು ವಿಡಿಯೋ ಮಾಡ್ತಾ ಇಲ್ಲ ಅಂದ್ರೂ ಸಹ ನೀವು ಇಟ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಅದರ ಜಾಗಕ್ಕೆ ಅದನ್ನು ಸೇರಿಸಿದ್ದಾಯಿತು. ಸೊ ಇದನ್ನು ಅಲ್ಲಿ ಸ್ವಲ್ಪ ಸಿಂಕ್ ಹತ್ರ ಮೇಲಿಟ್ಟಿದ್ದೆ. ಸೊ ಅದರ ಹೈಟಿಗೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಇನ್ನು ಇದೊಂದು ಇಲ್ಲಿ ಕಾರ್ನರ್ ಹತ್ರ ಇದೊಂದು ಇಟ್ಟಿದ್ದೀನಿ. ಚೆನ್ನಾಗಿ ಕಾಣುತ್ತೋ ಬಿಡುತ್ತೋ ಒಟ್ಟಿನಲ್ಲಿ ನಮಗೆ ನಮ್ಮ ಮನೆ ಚೆನ್ನಾಗಿದ್ದರೆ ಸಾಕು ಅಷ್ಟೇ. ಈ ಬೇರೆಯವ್ರ ಕಣ್ಣಿಗೆ ಚೆನ್ನಾಗಿ ಕಾಣಿಸೋದೇನು ಬೇಡ. ಸೊ ಅದಾದಮೇಲೆ ಇದು ಊರಿಂದ ಹೂವು ತಂದಿದ್ದು. ಈ ವಿಡಿಯೋ ಬಂದುಬಿಟ್ಟು ಹೇಳಬೇಕು ಅಂತಂದರೆ 6 days ಬ್ಯಾಕ್ ಮಾಡ್ಕೊಂಡಿರೋ ವಿಡಿಯೋ. ನಾನು ಅವತ್ತೇ ಹೇಳಿದ್ದೀನಿ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೇ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನು ಸುಮಾರಷ್ಟು ವಿಡಿಯೋ ಇದೆ, ಅದನ್ನೆಲ್ಲನೂ ಸಹ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಯಾವುದು ವಿಡಿಯೋ ಯಾವ ದಿನದ್ದು ಅಂತ ಹೇಳಿಬಿಟ್ಟು. ಸೊ ಇಂಟ್ರೊಡಕ್ಷನ್ ವಿಡಿಯೋ ನೋಡಿ ನಾನು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ನಾನು ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ. ಸೊ ಆವಾಗ ತಂದಿರೋಂತಹ ಮಲ್ಲಿಗೆ ಮೊಗ್ಗು ತುಂಬಾ ಚೆನ್ನಾಗಿತ್ತು. ಇದು ನವಿನೂರು ತೋಟದಲ್ಲಿನೇ ಬಿಡುತ್ತೆ. ಆರಾಮಾಗಿ ಒಂದು 300 ಗಿಡ ಹಾಕಿರೋದು ಅಷ್ಟೇ. ಅದರಲ್ಲಿ ಒಂದು ಸ್ವಲ್ಪ ಹಾಳಾಗಿದೆ ಅಂತಲೇ ಹೇಳ್ಬೋದು. ಗಿಡ ಹಾಕಿದಾಗಿಂದ ಹಿಡಿದು ಇಲ್ಲೇವರೆಗೂ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಅಂದರೆ ಹೂಗಳು ತುಂಬಾ ಚೆನ್ನಾಗಿ ಬರ್ತಿದೆ. ಇನ್ನು ಹೂವು ಕಟ್ಟೋಕ್ಕಿಂತ ಮುಂಚೆ ಇನ್ನೊಂದು ಸಲ ಟೀ ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ 2 ಸರ್ತಿ ಆಯಿತು ಟೀ. ಸೊ ಟೀ ಕುಡಿದ್ಬಿಡೋಣ ಅಂತ ಹೇಳಿಬಿಟ್ಟು ಟೀನ ಕುಡಿತಾ ಇದ್ದೀನಿ. ಹೇಳಿದ್ನಲ್ಲ ನನ್ನಷ್ಟು ಟೀ ಕುಡಿಯೋರು ಇನ್ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಟೀ ಕುಡಿದಾದ್ಮೇಲೆ ಇದು ಹೂವನ್ನ ಕಟ್ಟಿಟ್ಬಿಡೋಣ ಅಂತ ಹೇಳಿಬಿಟ್ಟು ಹೂವನ್ನ ಕಟ್ಟಿಡ್ತಾ ಇದ್ದೀನಿ. ಇದು ಹೇಳ್ಬೇಕಂತಂದರೆ ನಾನು ಪರ್ಸ್ನಲಿ ಹೂ ಕಟ್ಟೋದು ಕಲ್ತಿರೋದು ಬಂದುಬಿಟ್ಟು ನಮ್ಮ ಅತ್ತೆ ಊರಲ್ಲಿ. ಸೊ ಅವರಷ್ಟು ಫಾಸ್ಟಾಗಿ ನಾನು ಹೂ ಕಟ್ಟೋದನ್ನ ನಾನು ಇದುವರೆಗೂ ನೋಡೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅವರು ಸೈಲೆಂಟಾಗಿ ಮನೆ ಇತ್ತು ಅಂತಂದರೆ ಹೂ ತೊಗೊಳ್ತಾರಲ್ವ, ಆ ತೊಗೊಳ್ಳೋ ಸೌಂಡು ಕೂಡ ಕೇಳಿಸುತ್ತೆ ನಮಗೆ, ಅಷ್ಟು ಫಾಸ್ಟಾಗಿ ಕಟ್ತಾಯಿದ್ರು. ಸೊ ಅವ್ರು ಇವಾಗಿಲ್ಲ, ಆಲ್ರೆಡಿ 5 years ಆಯ್ತಾ ಬಂತು ಅವ್ರ ಡೆತ್ತಾಗಿ. ಬಟ್ ತುಂಬ ಚೆನ್ನಾಗಿ ಹೂ ಕಟ್ತಾಯಿದ್ರು. ನಾನು ಅವರಲ್ಲಿ ಹೋದ್ಮೇಲೆ ಹೂ ಕಟ್ಟೋದು ಕಲ್ತಿದ್ದು. ಜಾಸ್ತಿ ಏನು ಹೋಗ್ತಾ ಇರಲಿಲ್ಲ, ಯಾವಾಗೋ ಒಂದು ಸರ್ತಿ ಹೋಗ್ತಾ ಇದ್ದಿದ್ದು ಅಷ್ಟೇ. ಬಟ್ ಹೂ ಕಟ್ಟೋದು ಕಲ್ತಿದ್ದು ಬಂದುಬಿಟ್ಟು ಅವರಲ್ಲೇ. ಬಟ್ ಇದರಿಂದ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲಿ ಈಗ ಹಳ್ಳಿಗಳಲ್ಲೆಲ್ಲನೂ ಸಹ ಜಾಸ್ತಿ ನಮ್ಮ ಕಡೆ ಏನು ಹೂ ಯಾರೂ ಸಹ ಕಟ್ಟಿಸೋದಿಲ್ಲ. ಸೊ ಮಲ್ಲಿಗೆ ಅಂತ ಬಂದಾಗ ಮಾತ್ರ ಹೂ ಕಟ್ಟಿಸ್ತಾರೆ ಅಷ್ಟೇ. ಇನ್ನು ಶಾವಂತಿಗೆ ಅಂತ ಬಂದರೆ ಆಲ್ಮೋಸ್ಟ್ ಎಲ್ಲರೂ ಸಹ ಹೂವನ್ನ ಕಟ್ಟಿಸ್ಬಿಟ್ಟೇ ಕಳಿಸ್ತಾರೆ. ನಮ್ಮ ಕಡೆ ಎಲ್ಲ ಸಹ ಈ ಥರ ಬಿಡಿ ಹೂ ಎಲ್ಲೂ ಸಹ ಸಿಕ್ಕೋದಿಲ್ಲ. ಇನ್ನೂ ಅವರೇ ತೋಟದಲ್ಲೂ ಕಿತ್ಕೊಂಬಂದರೆ ಮಾತ್ರ ಬಿಡಿ ಹೂ ಸಿಗುತ್ತೆ, ಇಲ್ಲ ಅಂತಂದರೆ ಎಲ್ಲರೂ ಸಹ ಕಟ್ಟಿಸ್ಬಿಟ್ಟೆ ಕಳಿಸೋದು. 1 ರೂಪಾಯಿಗೆ 1 ಮಾರು, 2 ರೂಪಾಯಿಗೆ 1 ಮಾರು ಈ ಥರ ಕಟ್ಟಿಸ್ತಾಯಿದ್ರು. ಸುಮಾರಷ್ಟು ಕಟ್ಟಿದ್ದೀನಿ ಹೇಳ್ಬೇಕಂತಂದರೆ. ಆ ಥರ ಹೂಗಳನ್ನ ಇನ್ನೂ ಒಂದಿಷ್ಟಿದೆ. ಅದು ಕಟ್ಟೋ ಅಷ್ಟರಲ್ಲಿ ಇದು ಬಿಸಿಲು ಜಾಸ್ತಿ ಆಗಿಬಿಡುತ್ತೆ, ಅಕ್ಕಿ ಚೆನ್ನಾಗಿರಲ್ಲ, ಆಮೇಲೆ ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅಕ್ಕಿನೆಲ್ಲನೂ ಸಹ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ನಮ್ಮದು ಹೊರಗಡೆ ಕಾಂಪೌಂಡ್ ದೊಡ್ಡದಾಗಿರೋದ್ರಿಂದ ಸೊ ಮನೆ ಚೆನ್ನಾಗಿದೆ, ಕಾಂಪೌಂಡ್ ದೊಡ್ಡದಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ 4th floor ಹತ್ತಿ ಇಳಿಬೇಕಲ್ಲ, ಅದೇ ಪ್ರಾಬ್ಲಮ್ ಆಗ್ತಿರೋದು. ಸೊ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಏರಿಯಾದಲ್ಲಿ ಯಾವುದೂ ಸಹ ಮನೆ ಸಿಗ್ತಾ ಇಲ್ಲ. ಸಿಕ್ಕರೂ ಗಾಳಿ ಬೆಳಕು ಚೆನ್ನಾಗಿರಲ್ಲ, ಇಲ್ಲ ಮನೆ ಚಿಕ್ಕದಾಗಿರುತ್ತೆ. ನಮ್ಮ ಮನೇಲಿರೋ ಸಾಮಾನೇ ಆ ಮನೆ ಫಿಟ್ ಆಗೋಲ್ಲ, ಇಡಿಸೋದು ಇಲ್ಲ. ಸೊ ಆ ಥರ ಆಗ್ಬಿಡುತ್ತೆ. ಏನು ಗೊತ್ತಾ, ರೂಮ್ಗಳು ದೊಡ್ಡದಿರುತ್ತೆ, ಅಡುಗೆ ಮನೆ ಚಿಕ್ಕದಿದ್ರೂ ಪರವಾಗಿಲ್ಲ ನಡೆಯುತ್ತೆ. ದೇವ್ರ ಮನೆ ಇರೋದಿಲ್ಲ, ಏನೋ ಒಂದು ಆಲ್ಟರ್ನೇಟಿವ್ ಮಾಡಿಕೊಂಡ್ರು ನಡೆದ್ಬಿಡುತ್ತೆ. ಬಟ್ ಹಾಲಲ್ಲಿ ದಿವಾನ್ ಕಾಟ್ 4 ಕುರ್ಚಿನೇ ಇಡಿಸೋದಿಲ್ಲ. ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಸೊ ಹೋಗಬೇಕು. ಆಲ್ರೆಡಿ ಚಿನ್ನಮ್ಮ ಸ್ಕೂಲವ್ರು ಫೋನೇ ಮಾಡಿದ್ರಿ, ಇನ್ನು 1 hour ಬಿಟ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ನಾನು ಕೆಳಗಡೆ ಹೋಗ್ಬಿಟ್ಟು ಶಾಪ್ ಓಪನ್ ಮಾಡಿ ಮತ್ತೆ ಇನ್ನೊಂದ್ಸಲ ಇನ್ನೇನು ಇದು ಮಾಡೋದು ಅಂತ ಹೇಳ್ಬಿಟ್ಟು ಹೋಗಿ ಕರ್ಕೊಂಡು ಬಂದುಬಿಡ್ತೀನಿ. ಇನ್ನು 1 hour ಅಷ್ಟೇ ತಾನೇ ಅಂದ್ಕೊಂಡು. ಸೊ ಬನ್ನಿ ಹೋಗೋಣ, ಶಾಪ್ಗೆ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಸೊ ಇನ್ನು ಚಿನ್ನಿಮ್ಮನ ಕರ್ಕೊಂಡು ಬಂದೆ. ಮತ್ತು ಫಸ್ಟ್ ಡೇ ಅಲ್ವಾ, ತುಂಬ ಸುಸ್ತಾಗ್ಬಿಟ್ಟಿದ್ಲು, ಫುಲ್ಲು ಮಲಗಿಬಿಟ್ಟಿದ್ಲು. ಸೊ ಹಾಗೆ ಎತ್ಕೊಂಬಂದ್ಬಿಟ್ಟು ಅಲ್ಲೇ ಮಲಗಿಸ್ದೆ. ಇನ್ನು ಮೇಲ್ಗಡೆ ಹೋಗೋಷ್ಟೊಳಗಡೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ಮಷಿನ್ ಎಂಬ್ರಾಯ್ಡರಿ ವರ್ಕ್ ಹಾಕ್ತಾ ಇರೋದು. ನಾನು ರನ್ ಕೊಟ್ಟೋಗಿದ್ದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ ಸ್ಲೀವ್ಸು. ಇನ್ನೂ ಯಾವುದೇ ರೀತಿಯಾಗಿ ಟ್ರಿಮ್ಮಿಂಗ್ ಮಾಡಿಲ್ಲ. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೊಂದಿಲ್ಲ, ನೋಡ್ತಾ ಇರ್ಬೋದು. ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಡಿಸೈನು ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗೋಲ್ಲ. ನಿಮ್ಮ ಸ್ಯಾರಿ ಕಲರ್ ಕಾಂಬಿನೇಷನ್ ಯಾವ ಥರ ಇರುತ್ತೋ ಸೊ ಆ ಥರ ಡಿಸೈನು ಔಟ್ಲುಕ್ ಕಾಣಿಸುತ್ತೆ. ಇದು ನಾನು 2 ಬಾರ್ಡ್ರ್ ಕೊಟ್ಟಿರೋದ್ರಿಂದ ನಾನು ಸೆಂಟ್ರಲ್ಲಿ ವರ್ಕ್ ಬಾರ್ಡ್ರನ್ನ ಕೊಟ್ಟಿದ್ದೀನಿ ಅಷ್ಟೇ, ವರ್ಕ್ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಯಾವುದೇ ರೀತಿಯಾಗಿ ಟ್ರಿಮ್ಮಿಂಗ್ ಮಾಡಿಲ್ಲ, ಎಲ್ಲ ದಾರ ಹಾಗೇ ಇದೆ. ಸೊ ಈ ಥರ ದಾರ ಯಾಕೆ ಬರುತ್ತೆ ಅಂದರೆ, ಟೆನ್ಷನಲ್ಲಿ ಸ್ವಲ್ಪ ಲೂಸ್ ಇದ್ದಾಗ ಈ ಥರ ದಾರ ಜಾಸ್ತಿನೇ ಬರುತ್ತೆ. ಇಲ್ಲ ಡಿಸೈನ್ ಮಾಡಬೇಕಾದ್ರೇ ಆ ಥರ ಮಾಡಿದ್ರೆ ಆ ಥರ ದಾರ ಜಾಸ್ತಿನೇ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಚಿನ್ನಿಮನ ಅಲ್ಲೇ ಚಾಪೆ ಹಾಕ್ಬಿಟ್ಟು ಮಲಗಿಸ್ಬಿಟ್ಟೆ. ಅಲ್ಲಿ ಶಾಪಲ್ಲಿ ಒಂದು ಚಾಪೆ ಇಟ್ಟಿರ್ತೀನಿ, ಯಾಕಂದರೆ ತುಂಬ ಕಾಸ್ಟ್ಲಿ ಸೀರೆಗಳು ತಂದಾಗ ಕೆಳಗಡೆ ಇಡಲಿಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಾರೆ. ಸೊ ಅದಕ್ಕೋಸ್ಕರ ಒಂದು ಚಾಪೆ ಇಟ್ಕೊಂಡು ಬಿಡ್ತೀನಿ, ಅಲ್ಲೇ ಹಾಕ್ಬಿಡ್ತಾರೆ. ಯಾಕೆಂತಂದರೆ ಶಾಪು ತುಂಬಾ ಚಿಕ್ಕದಿರೋದ್ರಿಂದ ಸೊ ನಾವೆಷ್ಟು ಮೇಂಟೈನ್ ಮಾಡಿದ್ರೂ ಆ ಶಾಪು ಅಷ್ಟೇ ಗಲೀಜಾಗಿರುತ್ತೆ. ಬಟ್ ಇದಾದಮೇಲೆ ಅದೇ ಬ್ಲೌಸ್ನ ನಾನು ಕಟ್ ಮಾಡಿ ಸ್ಟಿಚ್ ಮಾಡಬೇಕಿತ್ತು. ಬಟ್ ತುಂಬ ದಿನವೇ ಆಯಿತು, ಅವರೆಷ್ಟು ಬೈಕೊಂಡಿದ್ದಾರೋ ದೇವ್ರಿಗೆ ಗೊತ್ತು. ಸೊ ಅದನ್ನು ಸ್ಟಿಚ್ ಮಾಡಿ ಕೊಡಬೇಕಿತ್ತು. ಸೊ ಅದಕ್ಕೋಸ್ಕರ ಅದನ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾರೆ, ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಹಾಕ್ತಾರೆ. ನಂಬರ್ನ ಆಲ್ಮೋಸ್ಟ್ ಎಲ್ಲ ವೀಡಿಯೋದ್ರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋದ್ರಿಂದ ಈಸಿಯಾಗಿ ನನ್ನ ನಂಬರ್ ಸಿಕ್ಬಿಡುತ್ತೆ. ಸೊ ಅಕ್ಕ ಕಟ್ಟಿಂಗ್ ವಿಡಿಯೋ ಹಾಕಿ ಅಥವಾ ಸ್ಟಿಚಿಂಗ್ ವಿಡಿಯೋ ಹಾಕಿ ಅಥವಾ ನಿಮ್ಮ ಹತ್ರ ವಿಡಿಯೋ ರೆಡಿ ಇದ್ದರೆ ನಮಗೆ ಕಳಿಸ್ಕೊಡಿ ಅಂತ ಕೇಳ್ತೀರಾ. ಬಟ್ ನಾನು ಯಾವುದೇ ರೀತಿಯಾಗಿ ಕಟ್ಟಿಂಗ್ ವಿಡಿಯೋ ಆಗಲಿ ಸ್ಟಿಚಿಂಗ್ ವಿಡಿಯೋ ಆಗಿ ನಾನು ಪ್ರಾಪರಾಗಿ ಮಾಡ್ಕೊಂಡಿಲ್ಲ. ಯಾಕಂದರೆ ಎಲ್ಲರ ಫೋನಲ್ಲೂ ಕೂಡ ಒಂದೇ ಪ್ರಾಬ್ಲಮ್ಮು, ಸ್ಟೋರೇಜ್ ಪ್ರಾಬ್ಲಮ್ಮು. ಬಟ್ ಅದು ತುಂಬ ಹವರ್ ಲೆಕ್ಕದಲ್ಲಿ ವಿಡಿಯೋ ಆಗಿಬಿಡುತ್ತೆ. ಕರೆಕ್ಟಾಗಿ ನಾವು ಹೆಂಗೆ ನಾರ್ಮಲಾಗಿ ಸ್ಟಿಚ್ ಮಾಡ್ತೀವೋ ಆ ಥರ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಂತಲೇ ಸಪ್ರೇಟಾಗಿ ಕ್ಯಾಮ್ರಾ ಫಿಕ್ಸ್ ಮಾಡಬೇಕು. ಹಾಗೆ ನೀಟಾಗಿ ಕರೆಕ್ಟಾಗಿ ಹ್ಯಾಂಗಲಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ವಿಡಿಯೋ ಮಾಡಬೇಕಾಗುತ್ತೆ. ಸೊ ಹವರ್ ಲೆಕ್ಕದಲ್ಲಿ ಆಗಿಬಿಡುತ್ತೆ. ಸೊ ನಮಗೂ ಕೂಡ ಎಡಿಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನನಗೂ ಇನ್ನೂ ಅಷ್ಟು ಪ್ರಾಪರಾಗಿ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಅಪ್ಕಮಿಂಗ್ ಬರೋ ವೀಡಿಯೋಸ್ಗಳಲ್ಲಿ ನಾನು ಕೂಡ ಹೇಳ್ತೀನಿ ಯಾವ ಥರ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ನಾನು ಏನು ಫುಲ್ಲು ಇದರಲ್ಲೇನು ಫುಲ್ ಪಂಡಿತ ಅಂತ ಏನು ಹೇಳೋಕ್ಕಾಗೋದಿಲ್ಲ. ನಾನು ಕೂಡ ಇನ್ನೂ ಬಿಗಿನರ್ ಅಷ್ಟೇ ಈ ಒಂದು ಕೆಲಸದಲ್ಲಿ. ಸೊ ಇನ್ನು 4 ಇಯರ್ಸಿಂದ ನಾನು ಕೂಡ ಈ ಜರ್ನಿನ ಸ್ಟಾರ್ಟ್ ಮಾಡಿರೋದು. ಸೊ ನೋಡೋಣ, ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವಿಡಿಯೋದಲ್ಲಿ ನಾನು ಕೂಡ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಾದಮೇಲೆ ಇನ್ನು ಸ್ಟಿಚಿಂಗಿಗೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಸ್ಟಿಚ್ ಮಾಡ್ಕೊಳೋದೇ ಹಿಂದೆಗಡೆ ಬ್ಯಾಕ್ ಸೈಡ್ ಲೂಫು ಲಾಡಿ ಕಟ್ಕೊಳ್ತಾರಲ್ಲ, ಸೊ ಅದನ್ನು ಫಸ್ಟ್ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಯಾಕೆಂದರೆ ನಾನು ಲಾಸ್ಟಿಗೆ ಎಂಡಿಂಗ್ ರೆಡಿ ಮಾಡ್ಬೇಕಂದ್ರೆ ಇದು ನನಗೊಂಥರ ಬೋರಿಂಗ್ ಕೆಲಸ, ಲಾಡಿ ರೆಡಿ ಮಾಡೋದು. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನೇ ರೆಡಿ ಮಾಡ್ಕೊಳ್ತೀನಿ. ನಾನು ಕೆಲಸ ಮಾಡೋದು ಒಂದೇ. ಯಾಕಂದರೆ ಬ್ಲೌಸ್ ಸ್ಟಿಚ್ ಮಾಡಬೇಕಾಗಲೇ ಕಟ್ಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ನೀಟಾಗಿ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನಂಗೆ ಬ್ಲೌಸ್ ಇನ್ನೇನು ಫಿನಿಶ್ ಆಗೋ ಟೈಮಲ್ಲಿ ಬೋರಿಂಗ್ ಅನ್ನಿಸ್ಬಾರ್ದು. ಸೊ ಹಂಗಿದ್ರೆ ನನಗೆ ಸ್ಟಿಚ್ ಮಾಡೋಕ್ಕೆ ಒಂಥರ ಹಿಂಸೆ ಅನ್ನಿಸ್ಬಿಡುತ್ತೆ. ಸೊ ಫಸ್ಟು ಯಾವುದು ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋದು ಥರದ್ದು ಆ ಥರದ್ದು ಇದ್ದಾಗ ಫಸ್ಟು ಅದೇ ಕೆಲಸನೇ ಮಾಡ್ಕೊಳ್ತೀನಿ. ಇನ್ನೇನು ಲಾಸ್ಟಿಗೆ ಬ್ಲೌಸ್ ಸ್ಟಿಚ್ ಇನ್ನೇನು ಕಂಪ್ಲೀಟ್ ಆಯಿತು ಅನ್ನೋ ಟೈಮಲ್ಲಿ ನನಗದು ಬೋರಿಂಗ್ ಅಂತ ಅನ್ನಿಸ್ಬಾರ್ದು, ಪೀಸ್ ಜಾಯಿನ್ ಮಾಡಬೇಕು ಅದು ಇದು ಅನ್ನಿಸ್ಬಾರ್ದು. ಸೊ ಫಸ್ಟ್ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡ್ಕೊಂಡು ಆಮೇಲೆ ಫ್ರಂಟ್ನ ಜಾಯಿಂಟ್ ಮಾಡ್ಕೊತೀನಿ. ಫ್ರಂಟ್ ಪಾರ್ಟ್ ಮುಗೀತು ಅಂತಂದರೆ ನನಗೆ ಆಲ್ಮೋಸ್ಟ್ ಒಂದು 75% ಬ್ಲೌಸ್ ಕಂಪ್ಲೀಟ್ ಆಯಿತು ಅಂತಲೇ ಅರ್ಥ. ನನಗೆ ಫ್ರಂಟ್ ಪಾರ್ಟ್ ಒಂದು ನನಗೆ ಪ್ರಾಬ್ಲಮ್ಮು. ಅದು ಮುಗೀತು ಅಂತಂದರೆ ಆಲ್ಮೋಸ್ಟ್ ಬ್ಲೌಸು ನನಗೆ 70% ಅಷ್ಟು ಬ್ಲೌಸ್ ಕಂಪ್ಲೀಟ್ ಆಯಿತು ಅಂತಲೇ ಅರ್ಥ. ಸೊ ನೀವು ಯಾವ ಥರ ಸ್ಟಿಚ್ ಮಾಡ್ತೀರಾ ಗೊತ್ತಿಲ್ಲ. ಸೊ ನಾನು ಮಾತ್ರ ಇದೇ ಥರನೇ ಮಾಡೋದು. ಸೊ ದೊಡ್ಡವ್ರು ಹೇಳ್ತಾರೆ, ವಿದ್ಯೆ ಕೈ ಕೊಡ್ಬೋದು, ಕೈ ಕೆಲಸ ಕೈ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಹೆಣ್ಮಕ್ಳಿಗೂ ಇದನ್ನೇ ಹೇಳೋದು. ಸೊ ನೀವು ಏನೇ ಮಾಡಲಿ, ಏನಾದರೂ ಒಂದು ಸಣ್ಣ ಪುಟ್ಟದಾದ್ರೂ ಏನಾದರೂ ಕೈ ಕೆಲಸ ಕಲ್ತಿರಲಿ, ನೀವೇನೇ ಓದಿರಲಿ, ಇಂಜಿನಿಯರಿಂಗ್ ಮಾಡಿರಲಿ, ಏನಾದರೂ ಮಾಡಿರಲಿ, ಎಂಥ ದೊಡ್ಡ ಕೆಲಸದಲ್ಲಿನೇ ಇರಲಿ, ಏನಾದರೂ ಒಂದು ಕೈ ಕೆಲಸ ಮಾತ್ರ ಬಿಡಬೇಡಿ. ಏನಾದರೂ ಒಂದು ಕಲ್ತಿರಿ. ಯಾಕೆಂತಂದರೆ ಲಾಸ್ಟಿಗೆ ಎಂಡಿಂಗ್ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, ಏನೋ ಒಂದು ನಮ್ಮ ಲೈಫಲ್ಲಿ ಆಗಬಾರ್ದು ಆಯ್ತಪ್ಪ, ನಮ್ಗೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಅನ್ನೋ ಒಂದು ಟೈಮಲ್ಲಿ ಅದೇ ನಮಗೆ ಕೈ ಹಿಡಿಯೋದು ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರ ಮನೆಗೂ ಎಲ್ಲ ಹೆಣ್ಮಕ್ಳಿಗೂ ಇದನ್ನೇ ಹೇಳೋದು, ಏನಾದರೂ ವಿದ್ಯೆ ಅನ್ನೋದು ಬಿಟ್ಟು ಏನಾದರೂ ಒಂದು ಕಲ್ತಿರಿ ಅಷ್ಟೇ. ಯಾಕಂದರೆ ಬೆಂಗಳೂರಲ್ಲಿ ಎಷ್ಟು ಜನ ಕೆಲಸಕ್ಕಂತ ಅಲ್ದಾಡ್ತಾರೆ ಗೊತ್ತಾ. ಇವನ್ ನಮಗೆ ಗೊತ್ತಿರೋರೇ ಸಹ
ಅವ್ರು ಮಾಡೋ ಕೆಲಸಕ್ಕೆ ತಕ್ಕನಾದ ಸ್ಯಾಲ್ರಿ ಸಿಗಲ್ಲ. ಸೊ ಆ ಥರ ಇರುತ್ತೆ. ಸೊ ಅದನ್ನು ಬಿಟ್ಟು ನಿಮಗೆ ಹೊರ್ಗಡೆ ಕೆಲಸನ ಕಲ್ತಿರಿ ಅಂತ ಹೇಳ್ತೀನಿ ಅಷ್ಟೇ. ಯಾಕೆ ಅಂತಂದರೆ ಡಿಪ್ಲೊಮೊ ಮಾಡಿರೋರು, ಇಂಜಿನಿಯರಿಂಗ್ ಮಾಡಿರೋರು, MCOM, BCOM, MBA ಎಷ್ಟು ಕೆಲ್ಸಕ್ಕೆ ಹುಡುಕಾಡ್ತಾರೆ ಹೊರತು ಅವ್ರಿಗೆ ಪ್ರಾಪರಾಗಿ ಸಿಗ್ತಿರೋಂತಹ ಕೆಲಸಗಳು ಸಿಗಲ್ಲ. ಎಲ್ಲ ಕಂಪ್ನಿಯವರು ಎಕ್ಸ್ಪೀರಿಯೆನ್ಸ್ ಇರೋರು ಅಂತಂದರೆ ಎಲ್ಲಿಂದ ತರೋದು? ಫ್ರೆಷರ್ನೆಲ್ಲ ಏನು ಮಾಡೋದು? ಏನು ಗುಂಡಿಕಕ್ಕೆ ಮುಚ್ಚಾಕ್ಬಿಡೋದಾ? ಸೊ ಈ ಥರ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಹೇಳೋದಿದ್ದೇನೆ, ಏನಾದರೂ ವಿದ್ಯೆ ಅನ್ನೋದು ಬಿಟ್ಟರೆ ಹೆಣ್ಮಕ್ಳಾಗಿರ್ಬೋದು, ಗಂಡ್ಮಕ್ಳಾಗಿರ್ಬೋದು, ನನ್ನ ವೀಡಿಯೋಸ್ ಗಂಡ್ಮಕ್ಳು ಕೂಡ ನೋಡ್ತಾರೆ. ಸೊ ಏನಾದರೂ ಆಗಿರಲಿ, ಏನಾದರೂ ಒಂದು ಕೈ ಕೆಲಸ ಕಲ್ತಿರ್ರಿ. ಅದು ಟೈಲರಿಂಗ್ ಆಗಿರ್ಬೋದು, ಸ್ಯಾರಿ ಕುಚ್ಚು ಕಟ್ಟೋದಾಗಿರ್ಬೋದು, ಏನಾದರೂ ಆಗಿರಲಿ, ಒಟ್ಟು ಅದರಿಂದ ರೆವೆನ್ಯೂ ಬರಬೇಕು, ದುಡ್ಡು ಬರಬೇಕು, ದುಡಿತಿರಬೇಕು. ಸೊ ಆ ಥರದ್ದು ಏನಾದರೂ ಒಂದು ಕೈ ಕೆಲಸ ಕಲ್ತಿರಿ ಅಷ್ಟೇ. ಸೊ ಇನ್ನು ಇಲ್ಲಿ ಫ್ರಂಟು ಕೂಡ ಕಂಪ್ಲೀಟ್ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೇಳ್ಬೇಕಂತಂದರೆ ಕೆಲವೊಬ್ರು ಬರ್ತಾರೆ, ಯಾಕಂದ್ರೆ ನಾನು ಕೂಡ ಸ್ಟಿಚ್ ಮಾಡ್ತೀನಿ, ಬಟ್ ನನಗೆ ವರ್ಕ್ ಮಾಡಿರೋದು ಸ್ಟಿಚ್ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ಹೇಳ್ಕೊಡಿ ಹೆಂಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅಂತ ಕೇಳ್ತಾರೆ. ಇನ್ನು ಬಿಗಿನರ್ಸ್, ನಾನು ಕೂಡ ಮನೆಯಲ್ಲೇ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹೇಳ್ಬೇಕಂತಂದರೆ ನಾವು ವರ್ಕ್ ಮಾಡಿರೋ ಬ್ಲೌಸ್ ತುಂಬ ಈಸಿನೇ ಹೊಲಿಯೋದು. ಇನ್ನು ಅದು ಸ್ಟೋನ್ಗಳು ಹೊಡೆಯುತ್ತೆ, ಅದು ಇದು ಹೊಡೆಯುತ್ತೆ. ಒಂದು ಸಿಂಗಲ್ ಫುಟ್ನ ಮಾತ್ರ ಚೇಂಜ್ ಮಾಡ್ಕೊಳ್ಬೇಕು, ಅಷ್ಟು ಬಿಟ್ಟರೆ ಇನ್ನೇನೂ ಸಹ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನಾವು ಏನು ನಾರ್ಮಲ್ ಬ್ಲೌಸು ಸ್ಟಿಚ್ ಮಾಡ್ತೀವಲ್ಲ ಅದೇ ಥರನೇ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ವರ್ಕ್ ಮಾಡಿರೋದು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಫಸ್ಟು ಅದನ್ನು ಜಾಯಿಂಟ್ ಮಾಡ್ಕೊಳೋದು, ಅದು ಸ್ವಲ್ಪ ನೋಡಿಕೊಂಡ್ರೆ ಇನ್ನು ಮಿಕ್ಕಿದ್ದೆಲ್ಲ ಆರಾಮಾಗಿ ಬಂದುಬಿಡುತ್ತೆ. ಇನ್ನು ಫುಲ್ಲು ಈವ್ನಿಂಗ್ ಆಗಿತ್ತು. ಸೊ ಹೊರಗಡೆ ಸ್ವಲ್ಪ ಅದೇ ಹೇಳಿದ್ನೆಲ್ಲ ಡಿಮಾರ್ಟ್ಗೆ ಹೋಗಿ ವಾಪಸ್ ಬಂದ್ವಿ ಅಂತ ಹೇಳ್ಬಿಟ್ಟು, ಸೊ ಇವತ್ತು ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಸೊ ಮೋಡ ಮಾತ್ರ 3 ಕಲರಲ್ಲಿ ಕಾಣಿಸ್ತಾ ಇತ್ತು. ಒಂದು ಕಡೆ ಫುಲ್ಲು ಆರೆಂಜಾಗಿ ಫುಲ್ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಇನ್ನೊಂದು ಸೈಡು ಫುಲ್ಲು ಬ್ಲ್ಯಾಕ್ ಕಲರು, ಇನ್ನೊಂದು ಸೈಡು ನಾರ್ಮಲ್ಲು ಸ್ಕೈ ಬ್ಲೂ ಕಲರ್ ಕಾಣಿಸ್ತಾ ಇತ್ತು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್